Hello students, I welcome you all to this class. Today we shall begin the discussion of the poem Lady Clare written by Lord Tennyson. Okay, ಇದೊಂದು ಬ್ಯಾಲೆಡ್. ಓಕೆ, ಇದೊಂದು ನರೇಟಿವ್ ಪೋಯಮ್. ಇದರಲ್ಲಿ ಒಂದು ನಿರೂಪಣೆ ಇರ್ತದೆ. ಓಕೆ, ಇಟ್ ಇಸ್ ಅ ಸಾಂಗ್ ವಿಚ್ ನ್ಯಾರೇಟ್ಸ್ ಅ ಸ್ಟೋರಿ. ಒಂದು ಲಾವಣಿ ಪದ ಅಂತೀವಲ್ಲ ಆ ಥರ. ಸೊ ಅಬೌಟ್ ದಿ ಆಥರ್ or about the poet actually. Alfred Lord Tennyson 1809 to 1892 is one of the chief representative poets of the Victorian era. ಸೊ ಇಂಗ್ಲೀಷ್ ಭಾಷೆಯ ಒಂದು ಇತಿಹಾಸದಲ್ಲಿ ಬರುವಂಥ ಇಂಗ್ಲೀಷ್ ಸಾಹಿತ್ಯದ ಒಂದು ಇತಿಹಾಸದಲ್ಲಿ ಬರುವಂಥ ಒಂದು ಪ್ರಮುಖ ಘಟ್ಟ ವಿಕ್ಟೋರಿಯನ್ ಎರಾ ಅಂತೇಳಿ. ಆ ವಿಕ್ಟೋರಿಯನ್ ಕಾಲದಲ್ಲಿ ಇವರು ಒಂದು ಪ್ರಾತಿನಿಧಿಕ ಕವಿ ಆಗಿದ್ದರು. ವಿಕ್ಟೋರಿಯನ್ ಕಾಲದ ಒಬ್ಬ ಪ್ರಾತಿನಿಧಿಕ ಕವಿ. ಇದು ಒನ್ ಆಫ್ ದಿ ಬೆಸ್ಟ್ ಪೋಯಟ್ಸ್ ಆ್ಯಂಡ್ ಒನ್ ಆಫ್ ದಿ extraordinary poets that English literary world has ever seen. Okay, he studied at Trinity College and befriended Arthur Hallam, who became his closest friend. His major poetic accomplishments include the elegy on the death of Arthur Hallam in memoriam, Idylls of the King, The Lady of Shalott, The Lotus Eaters, Maud the Author, and Ulysses. So Tennyson wrote several plays, including the poetic dramas Queen Mary and Harold. He succeeded Wordsworth as the poet laureate in 1850. Many of his poems are about the temptation to give up and fall prey to pessimism. So this was the introduction of the poet. Then what actually is the poem about? So Lady Clare is a narrative poem in the ballad form. Okay, ಅದೊಂದು ಲಾವಣಿ ಪದ ಅಂತ ಅಂದ್ಕೊಳ್ಳೋ ಒಂದು ಜನಪದ. ಓಕೆ, ಸೊ ಇಲ್ಲಿ ಒಂದು ಸ್ಟೋರಿ ಇರ್ತದೆ. ಓಕೆ, ಇಟ್ ಡೀಲ್ಸ್ ವಿತ್ ದ ಥೀಮ್ ಆಫ್ ಲವ್. ಸೊ ಇದರ ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ ಪ್ರೀತಿ ಅಂದರೆ ಲವ್, ಪ್ರೇಮ. ಇಟ್ ಎಂಬಾಡೀಸ್ ಅ ಡ್ರಾಮ್ಯಾಟಿಕ್ ವೇ ಆಫ್ ಪ್ರೆಸೆಂಟೇಷನ್ ವೇರ್ ದಿ ಎಂಟೈರ್ ಆ್ಯಕ್ಷನ್ ರಿವೀಲ್ಸ್ ಥ್ರೂ ಡಯಲಾಗ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಆರ್ ರೆಕಗ್ನೈಸ್ಡ್ ಥ್ರೂ ವಾಟ್ ದೇ ಸೇ. ದ ಡ್ರಾಮ್ಯಾಟಿಕ್ ಪ್ರೆಸೆಂಟೇಷನ್ ಇಸ್ ಕನ್ಸರ್ನ್ ದ ಥೀಮ್ ಆಫ್ ಪ್ಯೂರ್ ಆ್ಯಂಡ್ ಅನ್ಸೆಲ್ಫಿಶ್ ಲವ್. ಸೊ ಇಲ್ಲಿ ಮುಖ್ಯವಾಗಿ ಏನಾಯ್ತಪ್ಪ ಅಂತ ಎಂಥ ಪ್ರೀತಿ ಅಂತಂದರೆ, ಎಂಥ ಪ್ರೇಮ ಅಂತಂದರೆ ಅನ್ಸೆಲ್ಫಿಶ್ ಲವ್. ಅಂದರೆ ಇಲ್ಲಿ ಒಂದು ನಿಸ್ವಾರ್ಥ ಪ್ರೀತಿ. ಓಕೆ, ಒಂದು ಪವಿತ್ರವಾದಂಥ ಒಂದು ನಿಸ್ವಾರ್ಥ ಪ್ರೀತಿ ಬಗ್ಗೆ ಈ ಒಂದು ಕವಿತೆ ತನ್ನ ಮುಖ್ಯ ವಿಷಯವಾಗಿ ಇಟ್ಕೊಂಡಿದೆ. ದೆನ್ ಇಟ್ ಡಿಪಿಕ್ಟ್ಸ್ ಟ್ರೂ ಲವ್ ಆಫ್ ಲೇಡಿ ಕ್ಲೇರ್ ಆ್ಯಂಡ್ ಲಾರ್ಡ್ ರಾನಲ್ಡ್. ಇಲ್ಲಿ ಇಬ್ಬರು ಕ್ಯಾರೆಕ್ಟರ್ಸ್, ಯಾರು? ಲೇಡಿ ಕ್ಲೇರ್ ಮತ್ತು ಲಾರ್ಡ್ ರಾನಲ್ಡ್. ಓಕೆ, ಇಟ್ ಪ್ರೆಸೆಂಟ್ಸ್ ಹೌ ಲವರ್ಸ್ ಕ್ಯಾನ್ ರೈಸ್ ಅಬೌವ್ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಸ್ಟೇಟಸ್ ಆ್ಯಂಡ್ ಆರ್ ಏಬಲ್ ಟು ರಿಮೈನ್ ಫೇತ್ಫುಲ್ ಆ್ಯಂಡ್ ಆನೆಸ್ಟ್ ಟು ಈಚ್ ಅದರ್. ಓಕೆ, ಈ ಕವಿತೆಯಲ್ಲಿ ಮುಖ್ಯವಾಗಿ ಯಾವ ವಿಷಯ ಬರ್ತದಪ್ಪ ಅಂತಂದ್ರೆ, ಹೇಗೆ ನಿಸ್ವಾರ್ಥ ಪ್ರೇಮಿಗಳು ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಸ್ಟೇಟಸ್, ಈ ಸಾಮಾಜಿಕ ಮತ್ತು ಇಕನಾಮಿಕ್ ಸ್ಟೇಟಸ್, ಓಕೆ, ಆರ್ಥಿಕ ಒಂದು ಸ್ಟೇಟಸನ್ನು ಕೇರ್ ಮಾಡದೆ ಅದನ್ನು ಧಿಕ್ಕರಿಸಿ, ಓಕೆ, ಅಥವಾ ಅದನ್ನು ದಾಟಿ ಇವರು ಒಬ್ರಿಗೊಬ್ಬರು ಫೇತ್ಫುಲ್ ಆಗಿರ್ತಾರೆ. ಓಕೆ, ಒಬ್ರಿಗೊಬ್ಬರು ಇವರು ಹೇಗೆ ರೆಸ್ಪೆಕ್ಟ್ಫುಲ್ಲಾಗಿ ಫೇತ್ಫುಲ್ಲಾಗಿ ಇರ್ತಾರೆ ಮತ್ತು ಆನೆಸ್ಟಾಗಿ ಪ್ರಾಮಾಣಿಕತೆಯಿಂದ ಇರ್ತಾರೆ ಅಂತ ಹೇಳಿ, ಒಬ್ಬರ ಪ್ರತಿ ಇನ್ನೊಬ್ಬರು ಪ್ರಾಮಾಣಿಕರಾಗಿರೋದು ಅಂತ ಹೇಳಿ ಈ ಒಂದು ಪೋಯಮ್ನ ಮುಖ್ಯ ಉದ್ದೇಶ. ಓಕೆ.